ಏನು ಹೆಣ್ಣು ಮಕ್ಕಳನ್ನ ದಾರಿ ತಪ್ತವ್ರೆ ಅಂತಂದ್ರೆ ಏನ್ರಿ ಅರ್ಥ? ಏನ್ ನಮ್ಮ ಹೆಣ್ಮಕ್ಳು ಏನ್ ದಡ್ರಂತ ತಿಳ್ಕೊಂಡಿದ್ದೀರಾ? ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ನು ವಿಷಾದ ಬ್ಯಾಡ್ರಿ ನಮಗೆ. ಮರ್ಡ್ರ್ ಮಾಡ್ಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ಕಾಗ್ತದ? ಏಟ್ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳಕ್ಕಾಗಿದೆ? ಅವ್ನ ಕೈಲಿ ರೇಟ್ ಹೊಡೆದು ಕಪಾಲು ಕೊಡೆದ್ಬಿಟ್ಟು ಈಗ ದಬಾ ದಬಾ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದೆ ಅವ್ನಿಗೆ? ಏನು ನಾನಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ? ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಅದು ಈಗ ಹೇಳ್ಬೇಕು, ಅದು ಯಾವ ರೇಟು, ಏನು ರೇಟು, ಹೆಂಗ್ ರೇಟು ಅಂತ. ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಅದು ಬಿಟ್ಟರೆ ಏನು ರೇಟು? ನೀನೇನೋ ರೇಟ್ ಗೀಟ್ ಫಿಕ್ಸ್ ಮಾಡಿ ನೀನು ರೂಢಿ ಇರ್ಬೇಕು ನಿನಗೆ. ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ನಾನು ಕೆಲವು ದಾರಿ ತಪ್ಪಿದ್ದೇನೆ ನಾನು. ಬಟ್ ಯು ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್. BJP is going to lose the election. That is why you have changed the candidate. 5,000 6,000 ನಿಮ್ಮ ಜೋಬಿನಿಂದ ನೀವು ಕೊಟ್ಟಿದ್ದ ಯಜಮಾನ ಜೋಬಿನಿಂದ. ಅದೇ ನೋಡಿ, ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ಲ ಅವನಿಗೆ. ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವಾ ಅವನಿಗೆ? ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು. ಯಾರು ಅವ್ರನ್ನ ಇದನ್ನ ಶೂರಿ ಹಾಕ್ಬಿಟ್ಟು ಇಳಿಸಿದ್ರು ಅವ್ರ ಜೊತೆ ತಿರ್ಗಾ ಇವತ್ತು ನಂಟು ಸ್ನಾನ ಮಾಡ್ಕೊಂಡು ಇವತ್ತು ಹೋಗ್ತಾರೆ. ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ, ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ? ಹೋಗಿ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದರೆ ನಮ್ಮ ಜನ್ರೇಷನ್ ನೋಡಬೇಕು, ಮುಂದಿನ ಜನ್ರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನು ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ